ಇರಾನ್ ವ್ಯಂಗ್ಯವಾಡ್ತಾ ಇದೆ. ಇರಾನ್ ಸರ್ವನಾಶ ಮಾಡಿಬಿಟ್ಟಿದ್ದೀವಿ, ಇರಾನ್ನಲ್ಲಿ ಇನ್ನೇನು ಉಳಿದಿಲ್ಲ, ನಾನೇ ಕದನ ವಿರಾಮ ಹೇಳ್ತಾ ಇದ್ದೀನಿ, ಷರತ್ತು ಹಾಕ್ತಾ ಇದ್ದೀನಿ ಅಂತ ಒಂದು ಕಡೆ ಟ್ರಂಪ್ ನಿಂತಿರೋದು. ಆದರೆ ಈ ಷರತ್ತುಗಳನ್ನು, ಈ ಶಾಂತಿ ಪ್ರಸ್ತಾವವನ್ನು ನೋಡಿ ಇರಾನ್ ಗಹಗೈಸಿ ನಗ್ತಾ ಇದೆ. ಗಹಗೈಸಿ ಥರ ಇದಕ್ಕಿಂತ ಒಂದು ತಮಾಷೆ ಇದೆಯಾ ಅಂತ ಶಾಂತಿ ಪ್ರಸ್ತಾಪವನ್ನು ತಿರಸ್ಕರಿಸಿರೋದು ಇರಾನ್. 15 ಷರತ್ತುಗಳ ಬೆನ್ನಲ್ಲೇ ಅಮೆರಿಕ ವಿರುದ್ಧವಾಗಿ ಇರಾನ್ ವ್ಯಂಗ್ಯವಾಡ್ತಾ ಇದೆ. ಇಲ್ಲಿ ನಿಮ್ಮ ಖಾಲಿ ಭರವಸೆಗಳ ಯುಗಾಂತ್ಯವೇ ಆಗಿಬಿಟ್ಟಿದೆ. ಇಲ್ಲಿ ಏನಪ್ಪ ನೀನೆಲ್ಲ ಭರವಸೆ ಕೊಡ್ತಿದ್ಯಲ್ಲಪ್ಪ, ಇದ್ರದ್ದು ಕಥೆ ಮುಗಿದಿದೆಯಪ್ಪ, ಇದ್ರದ್ದು ಎರ ಎಲ್ಲ ಮುಗಿದು ಹೋಗಿದೆ. ಇದು ನಿಮ್ಮ ಸೋಲನ್ನು ಇದೆ, ನೀನು ಸೋತು ಇದನ್ನು ಒಪ್ಪಂದ ಅಂತ ಕರಿತಿದ್ಯಾ. ನಾನಾಗಲೇ ಒಂದು ಮಾತು ಹೇಳ್ತಿದ್ದೆ, ಒಂದು ಬಾಕ್ಸಿಂಗ್ ರಿಂಗಲ್ಲಿ ಇಬ್ಬರು ಬಾಕ್ಸಿಂಗ್ ಆಡಕ್ಕೆ ನಿಂತಿದ್ದಾರೆ. ಒಬ್ಬ ಕೆಳಗಡೆ ಬಿದ್ದುಬಿಟ್ಟಿದ್ದ, ನಾಕೌಟ್, ಆಲ್ಮೋಸ್ಟ್ ನಾಕೌಟ್, ಅವನು ಬಿದ್ದುಬಿಟ್ಟಿದ್ದಾನೆ. ಬಿದ್ದಿರೋನು ಸೋಲು ಒಪ್ಕೊಂಡು ಎದ್ದು ನಡಿಬೇಕು. ಇಲ್ಲಿ ಹೇಗೆ ಅಂದರೆ, ಬಿದ್ದಿರೋನು ಹೇಳ್ತೀನಿ, ನಿಂಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ರೌಂಡ್ ನಾನು ಎದ್ದು ಬಿಟ್ರೆ ನಿನಗೆ ನಾನು ಚೆಚ್ಚಾಕ್ಬಿಡ್ತೀನಿ, ನಾನು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತೀನಿ, ನಿನ್ನನ್ನು ಉಳಿಸಲ್ಲ ಅಂತ ಹೇಳಿದ್ರೆ ಆ ಮೇಲ್ಗಡೆ ನಿಂತಿರ್ತಾನಲ್ಲ ಚಾಂಪಿಯನ್, ಇವನು ಕೆಳಗಡೆ ಬೀಳಿಸಿ ಎಷ್ಟು ನಗಲ್ಲ ಅವನು. ಆ ಕಥೆ ಇದು. ಮುಗಿಸ್ತೀರ ಇರಾನ್ನ, ಮುಗಿಸಿ. ಖಮೇನಿ ಮುಗಿಸಾಯ್ತಲ್ಲ, ಮುಗಿಸ್ಬಿಡಿ ಇರಾನನ್ನು. ಹೌತಿನೂ ಬಿಡಬೇಡಿ, ಹಮಾಸ್ನೂ ಬಿಡಬೇಡಿ, ಯಾರನ್ನೂ ಬಿಡಬೇಡಿ. ಮುಗಿಸಿ ಆದಮೇಲೆ ಷರತ್ತು ಹಾಕಿ, ಯಾರಾದರೂ ದೇಹಿ ಭಿಕ್ಷಾನ್ ದೇಹಿ, ಪ್ರಾಣ ಭಿಕ್ಷಾನನ್ನು ಕೊಟ್ಟುಬಿಡಿ, ನಾನು ನೀನು ಇರಾನ್ನ ನಿಮ್ಮ ಸುಪರ್ದಿಗೆ ಒಪ್ಸೋಕ್ಕೆ ರೆಡಿ ಅಂತ ಮೊಜ್ತಾಬಾನೋ ಅಥವಾ ಇನ್ಯಾರೋ ಅಲ್ಲಿ ಸ್ಪೀಕರೋ ಯಾರಾದರೂ ಬಂದರೆ ಅವಾಗ ಈ ಷರತ್ತು ಹಾಕೋದಕ್ಕೆ ಒಂದು ಅರ್ಥ ಇದೆ. ಅವ್ರು ಎಲ್ಲೂ ಹೇಳಿಲ್ಲ, ಯಾರ ಬಾಯಲು ಇರಾನ್ ಅವ್ರ ಬಾಯಲು ಒಂದೊಂದು ನಾನು ಸೋತಿದ್ದೀನಿ, ನಾನು ಕದನ ರೆಡಿ ಇದ್ದೀನಿ ಅಂತ ಮಾತೇ ಬರ್ತಾ ಇಲ್ಲ. ಅಲ್ಲ ರೀ ಅಮೆರಿಕಾ, ನಿಮ್ಮ ಸೋಲನ್ನು ಒಪ್ಪಂದ ಅಂತ ಕರಿಬೇಡಿ ಇಲ್ಲಿ ಅಂತ ಇರಾನ್ ಹೇಳಿದೆ. ನಾವು ಅಮೆರಿಕದ ಜೊತೆಗೆ ಯಾವತ್ತೂ ಒಪ್ಪಂದವನ್ನು ಮಾಡಿಕೊಳ್ಳಲ್ಲ. ಹೂ ಈಸ್ ಈ? ಟ್ರಂಪ್ ಯಾರಿಲ್ಲ ನಮ್ಗೆ ಷರತ್ತು ಹಾಕೋಕ್ಕೆ. ಹೂ ಈಸ್ ಈ? ನಮ್ಮ ನಾಯಕರನ್ನ ಕೊಂದಿದ್ದಾನ ಮನುಷ್ಯ, ನಮ್ಗೆ ಯಾರು ಈ ಮನುಷ್ಯ ಒಪ್ಪಂದ? ಸೋತ್ಬಿಟ್ಟು ಒಪ್ಪಂದ ಅಂತ ಹೇಳ್ತಾರೆ, ಇವರು ಸೋಲನ್ನು ಒಪ್ಪಂದ ಅಂತ ಕರಿತಾ ಇದ್ದಾರಲ್ಲ, ಏನಿದು ನಾಚಿಕೆ ಆಗಲ್ವಾ ಇವ್ರಿಗೆ? ಈಗಲೂ ಇಲ್ಲ ನಿಮ್ಮ ಜೊತೆ ಒಪ್ಪಂದ, ಮುಂದಕ್ಕೂ ನಾವು ಮಾಡ್ಕೊಳ್ಳಲ್ಲ, ನಾವು ಯುದ್ಧವನ್ನು ಕಂಟಿನ್ಯೂ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಇಲ್ಲಿ ಒಂದು ಕಡೆ ಇರಾನ್ ಜೊತೆ ಶಾಂತಿ ಮಾತುಕತೆಗಳು ನಡೆಯುತ್ತಿವೆ ಅಂತ ಟ್ರಂಪ್ ಹೇಳ್ತಿರೋದು. ಅಮೆರಿಕ ತನ್ನೊಂದಿಗೆ ತಾನೇ ಮಾತುಕತೆ ನಡೆಸ್ತಾ ಇದೆ. ಸ್ವಗತ, ಆಗಲೇ ಒಂದು ವರ್ಡ್ ಬಳಸಿದ್ದೆ ನಾನು. ಸ್ವಗತ ಅಂದರೆ ಒಂದು ನಾಟಕದ ಸ್ಟೇಜಲ್ಲಿ ಒಬ್ಬ ಪಾತ್ರಧಾರಿ ಇರ್ತಾನಲ್ಲ, ಅವನಷ್ಟಕ್ಕೆ ಅವನೇ ಮಾತಾಡ್ಕೊಳ್ಳೋದು, ಅವನಷ್ಟಕ್ಕೆ ಅವನೇ ಸ್ವಗತ ಮಾತಾಡ್ಕೊಳ್ತಾನಲ್ಲ, ಅದನ್ನೇ ಇರಾನ್ ಹೇಳ್ತಿದೆ. ಅಮೆರಿಕ ತನ್ನ ಜೊತೆಗೆ ತಾನೇ ಮಾತುಕತೆ ನಡೆಸ್ಕೊಳ್ತಾ ಇದೆ ಅಂತ ಇರಾನ್ ವ್ಯಂಗ್ಯವಾಡಿದೆ. ಇಲ್ಲಿ ಇರಾನ್ ಟೀಕೆ ಏನು? ಅಮೆರಿಕ ತಂತ್ರಾತ್ಮಕ ಶಕ್ತಿ ಈಗ ತಂತ್ರಾತ್ಮಕ ವೈಫಲ್ಯವಾಗಿದೆ. ಮಹಾಶಕ್ತಿ ಅಂತ ಹೇಳ್ಕೊಳ್ಳುವಂಥ ದೇಶಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿಬಿಟ್ಟಿದೆ. ಇವಾಗ ಅಮೆರಿಕಕ್ಕೆ ಈ ಸಂಕಷ್ಟದಿಂದ ಆಚೆ ಬರೋಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ. ಇದನ್ನು ಮೊದಲು ಅಮೆರಿಕ ಒಪ್ಕೊಳ್ಬೇಕು ವಿಶ್ವದ ಮುಂದೆ. ಸೋಲನ್ನು ಒಪ್ಪಂದ ಅಂತ ತೋರಿಸ್ಕೊಳ್ಳೋಕ್ಕೆ ಯತ್ನಿಸಬಾರದು. ನಾವು ಆರಂಭದಲ್ಲೇ ಹೇಳಿದ್ದೀವಿ, ಸ್ಪಷ್ಟವಾಗಿ ಹೇಳಿದ್ದೀವಿ, ನಾವು ನಿಮ್ಮಂತಹವರೊಂದಿಗೆ ನಾವು ಯಾವತ್ತಿಗೂ ಒಪ್ಪಂದಕ್ಕೆ ಬರಲ್ಲ ಅಂತೇಳಿ. ಇರಾನ್ ಸ್ಟಬರ್ನಾಗಿ ನಿಂತ್ಕೊಂಡು ಕಂಟಿನ್ಯೂ ಮಾಡಪ್ಪ ಯುದ್ಧ, ಅದೇನು ಮಾಡ್ತೀವಿ ನೋಡೇ ಬಿಡ್ತೀವಿ, ನಾವು ಯಾವತ್ತೂ ಸೋಲಲ್ಲ, ನಿನ್ನ ಜೊತೆಗೆ ನಾವು ಯಾವತ್ತೂ ಮಾತಾಡಲ್ಲ, ನಿನ್ನ ಸೋಲನ್ನು ಇಲ್ಲಿ ಅಗ್ರಿಮೆಂಟ್ ಅಂತ ಕರೀಬೇಕು. ಡಿಫೀಟ್ ಅದು. ಯುವರ್ ಡಿಫೀಟ್ ಈಸ್ ನಾಟ್ ಅನ್ ಅಗ್ರಿಮೆಂಟ್ ಅಂತೇಳಿ ತುಂಬ ಸ್ಪಷ್ಟ ಕಟು ಶಬ್ದಗಳಲ್ಲಿ ಇರಾನ್ ಇದೇ ಟ್ರಂಪ್ ಮುಖಕ್ಕೆ ಹೊಡೆದಂತೆ ಮಾತಾಡಿರೋದಿಲ್ಲ.